ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನೋಡಿ, ನಾವು ಇವತ್ತು ಎಕನಾಮಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಟೀಚ್ ಮಾಡೋಣ. ಎಕನಾಮಿಕ್ಸಲ್ಲಿ ಇದು ಒಂದು 6 ಮಾರ್ಕ್ಸ್ಗೆ ಬರುವಂಥ ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್. ನೋಡಿ, ಇದರಲ್ಲಿ ಏನಿದೆ ಅಂದರೆ ಕ್ಲಾಸ್ ಇಂಟರ್ವಲ್ನ ಕೊಟ್ಟಿದ್ದಾನೆ. ಕ್ಲಾಸ್ ಇಂಟರ್ವಲ್ ಅಂದರೆ ಎಷ್ಟು ಡಿಫ್ರೆನ್ಸ್ ಬರ್ತದೆ ನೋಡೋಣ. 0 to 10, 10 to 20, 20 to 30, 30 to 40, 40 to 50, 50 to 60 ಆ್ಯಂಡ್ 60 to 70. ಇದು ಕ್ಲಾಸ್ ಇಂಟರ್ವಲ್. ಹಾಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ ಅಂದರೆ 5, 12, 15, 25, 8, 3, 2. ಇದನ್ನು ನಾವೇನು ಮಾಡಬೇಕು ಅಂದರೆ ಇದಿಷ್ಟನ್ನ ಟೋಟಲ್ ಮಾಡಬೇಕು. ಯಾವುದ್ಯಾವುದನ್ನ ಈ ಫ್ರೀಕ್ವೆನ್ಸಿ ಎಫ್ ಏನು ವ್ಯಾಲ್ಯೂ ಇದೆ ಅದನ್ನ ಅಷ್ಟು ಟೋಟಲ್ ಮಾಡಬೇಕು. ನೋಡಿ, ಎಫ್ ವ್ಯಾಲ್ಯೂನ ಟೋಟಲ್ ಮಾಡೋಣ. 5 plus 12 plus 15 plus 25 plus 8 plus 3 plus 2 ಅಂದರೆ ಇದನ್ನ ನಾವು ಎನ್ ಅಂತ ಕೊಡ್ತೀವಿ. ಎನ್ ವ್ಯಾಲ್ಯೂ ಏನಾಗುತ್ತೆ, ಇದನ್ನ ಆ್ಯಡ್ ಮಾಡಿದ್ರೆ 70 ಬರುತ್ತೆ. ಎನ್ ವ್ಯಾಲ್ಯೂ ಏನು ಬರುತ್ತೆ, 70 ಬರುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ಈಗ ಮಿಡ್ ವ್ಯಾಲ್ಯೂ ಕಂಡುಹಿಡಿಬೇಕು. ಇದ್ರದ್ದು ಏನು ಮಾಡಬೇಕು, ಮಿಡ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನೀವು ಡೈರೆಕ್ಟ್ ಆಗಿ ಮಿಡ್ ವ್ಯಾಲ್ಯೂನ 5 ಅಂತ ತಗೋಬಹುದು. ನೋಡಿ, 6 ಮತ್ತೆ 0 to 10 ಮಿಡ್ ವ್ಯಾಲ್ಯೂ 5 ಅಂತ ಕೊಟ್ಟರೆ ಕೆಲವೊಂದು ಸತಿ ಪ್ರಾಬ್ಲಮ್ ಡೌಟ್ ಇದೆ. ಏನು ಮಾಡಬೇಕು ಅಂದರೆ 0 plus 10 divided by 2 ಹಾಗೇನಾಗುತ್ತೆ. 0 plus 10 ಅಂದರೆ 10 by 2 ಅಂದರೆ 5 ಬರುತ್ತೆ. ಅದೇ ಥರ ನೆಕ್ಸ್ಟು 10 plus 20 divided by 2 ಮಾಡಿದ್ರೆ ಬರುತ್ತೆ 30 by 2 ಮಾಡಿದ್ರೆ 15. ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ 5, 15, 25 ಅಂತ ಹಾಕ್ಬೋದು. ಅಕಸ್ಮಾತ್ ಪ್ರಾಬ್ಲಮ್ನ ಪೂರ್ತಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಈ ಥರನೂ ಮಾಡ್ಬೋದು. ನೋಡಿ, 20 plus 30 divided by 2 ಮಾಡಿದ್ರೆ 50 by 2 ಬರುತ್ತೆ ಅಂದರೆ 25 ಬರುತ್ತೆ. ಅದೇ ಥರ 30 plus 40 divided by 2 ಅಂದರೆ 70 by 2 ಮಾಡಿದ್ರೆ 35 ಬರುತ್ತೆ. ನೆಕ್ಸ್ಟು 40 plus 50 divided by 2 ಅಂದರೆ 90 by 2 ಟೋಟಲ್ ಎಷ್ಟು ಬರುತ್ತೆ 45. 50 plus 60 divided by 2 ಅಂದರೆ 110 divided by 2 ಮಾಡಿದ್ರೆ 55 ಬರುತ್ತೆ. ನೆಕ್ಸ್ಟ್ 60 plus 70 divided by 2 ಮಾಡಿದ್ರೆ 130 by 2 ಅಂದರೆ 65. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ 5, 15, 25 ಅಂತ. ಅದೇ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಗೊತ್ತಾಗ್ತಿದೆಯಾ? ನಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದಾಗ ಅದು ಇಂಟು ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಫ್ ಎಮ್ ಅಂದರೆ ಇದು ಮಿಡ್ ವ್ಯಾಲ್ಯೂ. ನೆಕ್ಸ್ಟ್ ಇದನ್ನ ಇಂಟು ಮಾಡಬೇಕು. ಈ ನಂಬರಿಂದ ಇಂಟು ಮಾಡಿದ್ರೆ ಎಫ್ ಎಮ್ ಸಿಗುತ್ತೆ. ಅಂದರೆ ನೋಡಿ, ಎಫ್ ವ್ಯಾಲ್ಯೂ 5 ಇದೆ, ಇಂಟು 5 ಅಂದರೆ 25. 5 into 5 25. ನೋಡಿ, ಡೈರೆಕ್ಟ್ ಆಗಿ 25 ಅಂತ ಬರೆದ್ರೆ ಬರುತ್ತೆ. ಆದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಬಿಡಿಸಿ ಬರಿತಾ ಇದ್ದೀನಿ. ನೆಕ್ಸ್ಟು 12 into 15. 12 ನಾವು ಎಫ್ ವ್ಯಾಲ್ಯೂ, ಮಿಡ್ ವ್ಯಾಲ್ಯೂ ಎಷ್ಟು 15. ಎಷ್ಟಾಗುತ್ತೆ 12 into 15 ಮಾಡಿದ್ರೆ ನಮಗೆ 180 ಬರುತ್ತೆ. ವ್ಯಾಲ್ಯೂ ಏನು ಬರುತ್ತೆ 180. ಅದೇ ಥರ ನೆಕ್ಸ್ಟು 15 into 25. 15 into 25 ಮಾಡಿದ್ರೆ 375 ಬರುತ್ತೆ. ನೆಕ್ಸ್ಟು 25 into 35. 25 into 35 ಮಾಡಿದ್ರೆ 875. ನೆಕ್ಸ್ಟ್ ಅದೇ ಥರ 8 into 45. ನೋಡಿ, 8 ಎಫ್ ವ್ಯಾಲ್ಯೂ ಇಂಟು 45 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 360. ನೆಕ್ಸ್ಟ್ ಅದೇ ಥರ 3 into 55. 3 ಎಫ್ ವ್ಯಾಲ್ಯೂ, ಮಿಡ್ ವ್ಯಾಲ್ಯೂ ಎಷ್ಟು 55. 3 into 55 ಮಾಡಿದಾಗ ಎಷ್ಟು ಬರುತ್ತೆ 165. ನೆಕ್ಸ್ಟ್ 2 into 65. 2 into 65 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 130. ಈಗ ನಾವೇನು ಮಾಡಬೇಕು ಅಂದರೆ ಎಫ್ ಎಮ್ ಪೂರ್ತಿನ ಟೋಟಲ್ ಮಾಡೋದಕ್ಕೆ ಸಿಗ್ಮಾ ಎಫ್ ಎಮ್ ಇಸ್ ಈಕ್ವಲ್ ಟು ಇದನ್ನ ಅಷ್ಟು ಟೋಟಲ್ ಮಾಡೋಣ. ಯಾವ್ದು 25 ಪ್ಲಸ್ 180 ಪ್ಲಸ್ 375 ಪ್ಲಸ್ 875 ಪ್ಲಸ್ 360 ಪ್ಲಸ್ 165 ಪ್ಲಸ್ 130. ಎಷ್ಟು ಟೋಟಲ್ ಮಾಡೋಂಗೆ ಸಿಕ್ತು 2110. 2110. ಈಗ ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಫಾರ್ಮುಲಾ ಏನು ಮಾಡಬೇಕು, ಡಿ ಎಮ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಮ್ divided by n.
ನೋಡಿ ಸಿಗ್ಮಾ ಎಫ್ ಎಂ ಕಂಡುಹಿಡಿದಿದ್ವಿ ಎಷ್ಟು 2110 ಡಿವೈಡ್ ಬೈ ಎನ್ ವ್ಯಾಲ್ಯೂ ಎಷ್ಟು ಇದನ್ನು ಟೋಟಲ್ ಮಾಡಿದ್ವಿ ಎಫ್ ವ್ಯಾಲ್ಯೂ ಅಂತ ಎನ್ ವ್ಯಾಲ್ಯೂ ಅಂತೀವಿ 70 ಡಿವೈಡ್ ಮಾಡಿದ್ರೆ 2110 ಡಿವೈಡ್ ಬೈ 70 ಮಾಡಿದ್ರೆ ನಮಗೆ 30.14 ಡಿಎಂ ವ್ಯಾಲ್ಯೂ ಏನಾಗುತ್ತೆ 30.14. ನಾವು ಇದನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತಂದ್ರೆ ನೋಡಿ ಇಲ್ಲಿ ನಮಗೆ ಈವನ್ ಆಡ್ ನಂಬರ್ ಕೊಟ್ಟಾಗ ಬೇಕಾಗುತ್ತೆ. ನೋಡಿ ಈವನ್ ನಂಬರ್ ಕೊಟ್ಟಾಗ ಎರಡು ಸಮ ಇದ್ದಾಗ ನಮಗೆ ಕ್ಲಾಸ್ ಇಂಟರ್ವಲ್ ಮಿಡ್ ವ್ಯಾಲ್ಯೂ ಕಂಡುಹಿಡಿಯೋದು ಕಷ್ಟ ಆಗುತ್ತೆ, ಅಂದ್ರೆ ಅಸ್ಯೂಮಿಂಗ್ ವ್ಯಾಲ್ಯೂ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಈ ಫಾರ್ಮುಲಾ ಯೂಸ್ ಮಾಡಿ ಇದಕ್ಕೆ ನಿಯರೆಸ್ಟ್ ನಂಬರ್ನ ಕಂಡುಹಿಡಿತೀವಿ. ಆ ರೀತಿಯಲ್ಲಿ ನೋಡಿ ನಮಗೆ 1 2 3 4 5 6 7 ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ. ಅಂದ್ರೆ ನಮಗೆ ಮಧ್ಯದ ವ್ಯಾಲ್ಯೂ ಕಂಡುಹಿಡಿಯೋದು ತುಂಬಾ ಈಸಿ. ನೋಡಿ ಇದರಲ್ಲಿ ಮಧ್ಯದ ವ್ಯಾಲ್ಯೂ ಯಾವ್ದು ಬರುತ್ತೆ, ಇದಿಷ್ಟು ಟೋಟಲ್ ಮಾಡಿದ್ರೆ ಮಿಡಲ್ ವ್ಯಾಲ್ಯೂ ಸಿಗುತ್ತೆ ನಮಗೆ ಕ್ಲಿಯರ್ ಆಗಿ. ನಮಗೆ ಅಕಸ್ಮಾತ್ ಈವನ್ ನಂಬರ್ ಅಂದ್ರೆ ನೋಡಿ ನಾವು ಈವನ್ ನಂಬರ್ ಆಡ್ ನಂಬರ್ ಇದ್ದಾಗ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಈವನ್ ನಂಬರ್ ಇದ್ದಾಗ ಮೇಲ್ಗಡೆ 4 ಕೆಳಗಡೆ 4 8 ನಂಬರ್ ಇದ್ರೆ ಮೇಲ್ಗಡೆ 4 ತೋರಿಸುತ್ತೆ ಕೆಳಗಡೆ 4 ತೋರಿಸುತ್ತೆ, ಆಗ ಕನ್ಫ್ಯೂಸ್ ಆಗುತ್ತೆ. ಆಗ ನಾವು ಏನು ಮಾಡಬೇಕು, ಈ ಫಾರ್ಮುಲಾ ಯೂಸ್ ಮಾಡಿ ಈ ಮಿಡ್ ವ್ಯಾಲ್ಯೂ ನಿಯರೆಸ್ಟ್ ವ್ಯಾಲ್ಯೂ ಅನ್ನು ಕಂಡುಹಿಡಿತೀವಿ. ನೋಡಿ 25 ಅಲ್ಲಿ ನೆಕ್ಸ್ಟ್ ವ್ಯಾಲ್ಯೂ 35. ನಮಗೆ ಪ್ರಾಬ್ಲಮ್ ಅಲ್ಲಿ ಆಡ್ ಕೊಟ್ಟಿರೋದ್ರಿಂದ 1 2 3 1 2 3 ಆಗಿದೆ, ಮಧ್ಯ ವ್ಯಾಲ್ಯೂ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಆದರೆ ಅಕಸ್ಮಾತ್ ಯಾವಾಗ ನಮಗೆ ಈವನ್ ನಂಬರ್ ಕೊಡ್ತಾರೆ ಆಗ ಕನ್ಫ್ಯೂಸ್ ಆಗುತ್ತೆ, ಆಗ ಈ ಫಾರ್ಮುಲಾ ಯೂಸ್ ಮಾಡಿ ತಗೋಬಹುದು. ನೋಡಿ 30.14 ನೆಕ್ಸ್ಟ್ ವ್ಯಾಲ್ಯೂ ಯಾವ್ದಿದೆ 35. ಅದಕ್ಕೆ ನಾವು ಇದು ಮಾಡಿದೀವಿ, ಇದನ್ನ ನಂಬರ್ ತಗೊಂಡು ಎಷ್ಟು 35 ನ ನಂಬರ್ ತಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡೋಣ. d is equal to x minus a. d is equal to ಏನು x minus a. d ವ್ಯಾಲ್ಯೂ ಏನು, ಸಾರಿ d ವ್ಯಾಲ್ಯೂ ಕಂಡುಹಿಡಿಯಬೇಕು. x ವ್ಯಾಲ್ಯೂ ಏನು, ಈಗ ನಾವು ಅಸ್ಯೂಮ್ ಮಾಡಿ ಆಲ್ರೆಡಿ ಇಲ್ಲಿ ನೋಡಿ ಈ ನಂಬರ್ ಮುಖಾಂತರ ನೆಕ್ಸ್ಟ್ ವ್ಯಾಲ್ಯೂ ತಗೊಂಡಿದ್ದೀವಿ 35 ಅಥವಾ ಮಿಡಲ್ ವ್ಯಾಲ್ಯೂ 35 ಅಂದ್ರೆ a ವ್ಯಾಲ್ಯೂ ಅಂದ್ರೆ 35 ಅಂದ್ರೆ ಅಸ್ಯೂಮ್ಡ್ ವ್ಯಾಲ್ಯೂ ಅಂತ. a ವ್ಯಾಲ್ಯೂ ಅಂದ್ರೆ ಏನು ಅಸ್ಯೂಮ್ಡ್ ವ್ಯಾಲ್ಯೂ. ಈಗ ನಾವೇನ್ ಮಾಡಬೇಕು ಅಂದ್ರೆ x ವ್ಯಾಲ್ಯೂ ಮೈನಸ್ ಅಸ್ಯೂಮ್ಡ್ ವ್ಯಾಲ್ಯೂ. x ವ್ಯಾಲ್ಯೂ ಅಂದ್ರೆ ಅದು ಈ f ನ x ವ್ಯಾಲ್ಯೂ ಅಂತ ತಗೋತೀವಿ, ಮಿಡ್ ವ್ಯಾಲ್ಯೂ ಇದೆಯಲ್ಲ ಅದನ್ನ ನಾವು x ವ್ಯಾಲ್ಯೂ ಅಂತ ತಗೋತೀವಿ. ಮಿಡ್ ವ್ಯಾಲ್ಯೂ ಏನು 5 ಮೈನಸ್ 35. 5 ಮೈನಸ್ 35 ಮಾಡೋದು ನೋಡಿ 5 ಪ್ಲಸ್ ಇದೆ ಮೈನಸ್ 35 ಇದೆ, ಆಗೇನಾಗುತ್ತೆ ನಮಗೆ ಮೈನಸ್ 30. ನೆಕ್ಸ್ಟ್ 15 ಮೈನಸ್ 35 ಆಗೇನಾಗುತ್ತೆ ಮೈನಸ್ 20. ನೆಕ್ಸ್ಟ್ ಅದೇ ತರ 25 ಮೈನಸ್ 35 ಅಂದ್ರೆ ಮೈನಸ್ 10. ನೆಕ್ಸ್ಟ್ 35 ಮೈನಸ್ 35 0. ನೆಕ್ಸ್ಟ್ 45 ಮೈನಸ್ 35 ಅಂದ್ರೆ ಪ್ಲಸ್ 10. ಹಾಗೆ 10 ಬರಲು ಓಕೆ, ಪ್ಲಸ್ 10 ಬರಲು ಓಕೆ. ನೆಕ್ಸ್ಟ್ 55 ಮೈನಸ್ 35 ಅಂದ್ರೆ ಪ್ಲಸ್ 20. ನೆಕ್ಸ್ಟ್ 65 ಮೈನಸ್ 35 ಮಾಡಿದ್ರೆ ಪ್ಲಸ್ 30 ಬರುತ್ತೆ. ಏನು ಬರುತ್ತೆ ಪ್ಲಸ್ 30. ಈಗ ಏನು ಮಾಡಬೇಕು ಅಂದ್ರೆ ನಾವು ಈ ಎಫ್ ವ್ಯಾಲ್ಯೂ ಬಂದಿರೋದನ್ನ ಟೋಟಲ್ ಮತ್ತೆ ಮೈನಸ್ ಮಾಡಬೇಕು. ಇಷ್ಟನ್ನ ಆಡ್ ಮಾಡೋಣ. ಮೈನಸ್ 30 ಮೈನಸ್ 20 ಮೈನಸ್ 10 ವ್ಯಾಲ್ಯೂ ಎಷ್ಟು ಬಂತು ಮೈನಸ್ 60. ಅದೇ ತರ ಇಲ್ಲಿ ಪ್ಲಸ್ 10 ಪ್ಲಸ್ 20 ಪ್ಲಸ್ 30 ಮಾಡಿದ್ರೆ ಪ್ಲಸ್ 60 ಅಂದ್ರೆ 0 ವ್ಯಾಲ್ಯೂ ಆಗ್ತಾ ಇದೆ. ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ಎಫ್ ಡಿ, ಎಫ್ ನೋಡಿ ಎಫ್ ಇಂಟು ಡಿ ಏನ್ ಮಾಡಬೇಕು, ಎಫ್ ಇಂಟು ಡಿ. ಎಫ್ ವ್ಯಾಲ್ಯೂನ ಮತ್ತೆ ಈ ಡಿ ಕಂಡುಹಿಡಿದಿಲ್ವಾ, ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಎಕ್ಸ್ ಅಂದ್ರೆ ಈ ವ್ಯಾಲ್ಯೂ ತಗೊಂಡಿದ್ದೀವಿ ಮಿಡ್ ವ್ಯಾಲ್ಯೂನ, ಮೈನಸ್ ಎ ಅಸ್ಯೂಮ್ ಇಲ್ಲಿ 35 ಅಸ್ಯೂಮ್ ವ್ಯಾಲ್ಯೂ ತಗೊಂಡಿದೀವಲ್ವಾ, ಇಲ್ಲೂ ತಗೊಂಡಿದೀವಿ. ಈ ಫಾರ್ಮುಲಾ ಮುಖಾಂತರ ನೆಕ್ಸ್ಟ್ ನಂಬರ್ನ ನಿಯರೆಸ್ಟ್ ವ್ಯಾಲ್ಯೂನ ತಗೊಂಡಿದೀವಿ. ಅದರಿಂದ ಈಗ ಏನ್ ಮಾಡಬೇಕು ಎಫ್ ಇಂಟು ಡಿ. ಎಫ್ ಇಂಟು ಡಿ ಅಂದ್ರೆ 5 ಇಂಟು ಮೈನಸ್ 30 ಏನು 5 ಇಂಟು ಮೈನಸ್ 30 ಮಾಡಿದ್ರೆ 5 ಇಂಟು ಮೈನಸ್ 30. ನೋಡಿ ನೆಕ್ಸ್ಟ್ ಈಗ ಎಫ್ ಡಿ ವ್ಯಾಲ್ಯೂ ಕೇಳೋಣ. ಅಂದ್ರೆ ಎಫ್ ವ್ಯಾಲ್ಯೂ ಇಂಟು ಡಿ ವ್ಯಾಲ್ಯೂ. ಡಿ ವ್ಯಾಲ್ಯೂನ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಎಫ್ ಅಂದ್ರೆ ಏನು 5, ಡಿ ವ್ಯಾಲ್ಯೂ ಮೈನಸ್ 30 ಮಾಡಿದ್ರೆ
5 ಇಂಟು ಮೈನಸ್ 30 ಮಾಡಿದ್ರೆ 5 ಇಂಟು ಮೈನಸ್ 30 ಅಂದರೆ ಮೈನಸ್ 150. ನೋಡಿ ಡೈರೆಕ್ಟಾಗಿ 150 ಅಂತಲೇ ಬರೀಬೋದು, ಆದರೆ ಕ್ಲಿಯರ್ ಆಗಿ ಅರ್ಥ ಆಗಿ ಅಂತ ನಾನು ಬಿಡಿಸಿ ಬರ್ದಿದ್ದೀನಿ. ನೆಕ್ಸ್ಟ್ ಎಫ್ ವ್ಯಾಲ್ಯೂ 12 ಇಂಟು ಮೈನಸ್ 20. ಡಿ ವ್ಯಾಲ್ಯೂ 20 ಇದೆ. ಎಫ್ ವ್ಯಾಲ್ಯೂ ಎಷ್ಟು 12 ಇಂಟು ಮೈನಸ್ 20 ಮಾಡಿದ್ರೆ ಮೈನಸ್ 240. ನೆಕ್ಸ್ಟ್ ಏನಾಗುತ್ತೆ ಎಫ್ ವ್ಯಾಲ್ಯೂ 15 ಇಂಟು ಮೈನಸ್ 10. 15 ಇಂಟು ಮೈನಸ್ 10 ಮಾಡಿದ್ರೆ ಮೈನಸ್ 150. ನೆಕ್ಸ್ಟ್ ಒನ್ 25 ಇಂಟು 0. 25 ಇಂಟು 0 ಮಾಡಿದ್ರೆ ಆಲ್ರೆಡಿ 0 ಬರಲೇಬೇಕು ಅನ್ಸೋದು 0. ನೆಕ್ಸ್ಟ್ ಅದೇ ಥರ 8 ಇಂಟು ಪ್ಲಸ್ 10. 8 ಇಂಟು ಪ್ಲಸ್ 10 ಮಾಡಿದ್ರೆ 80 ಬರುತ್ತಲ್ವಾ, ನೋಡಿ 80 ಬಂದಿದೆ. ನೆಕ್ಸ್ಟು 3 ಇಂಟು 20 60 ಬರುತ್ತೆ. 3 ಇಂಟು 20 60. ನೆಕ್ಸ್ಟ್ ಒನ್ 2 ಇಂಟು 30. 2 ಎಫ್ ವ್ಯಾಲ್ಯೂ ಇಂಟು 30 ಮಾಡಿದ್ರೆ 60 ಬರುತ್ತೆ. 60. ಈಗ ಏನು ಮಾಡಬೇಕು ಅಂದರೆ ನಾವು ಪ್ಲಸ್ ವ್ಯಾಲ್ಯೂವಿಂದ ಮೈನಸ್ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಈಗ ಒಂದು ಕಡೆ ಪ್ಲಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಆ್ಯಡ್ ಮಾಡೋಣ. 80 ಪ್ಲಸ್ 60 ಪ್ಲಸ್ 60 ಟೋಟಲ್ 200. ನೆಕ್ಸ್ಟ್ ಅದೇ ಥರ ಮೈನಸ್ ವ್ಯಾಲ್ಯೂ 150 240 150 ಟೋಟಲ್ ಮೈನಸ್ ವ್ಯಾಲ್ಯೂ ಮೈನಸ್ 540. ನೋಡಿ ಇಲ್ಲಿ ಬರೆದ್ರೆ ಹೆಚ್ಚೆ ಬರ್ತಿಲ್ಲ, ಅವ್ರು ಬರ್ತಿದ್ದೀನಿ ಮೈನಸ್ 540. ಈಗ ಮೈನಸ್ ವ್ಯಾಲ್ಯೂವಿಂದ ಪ್ಲಸ್ ವ್ಯಾಲ್ಯೂನ ಮೈನಸ್ ಮಾಡೋಣ. ನಮಗೆ ಸಿಗುತ್ತೆ ಮೈನಸ್ 340. ಸಿಗ್ಮಾ ಎಫ್ ಡಿ ಇಸ್ ಈಕ್ವಲ್ ಟು ಮೈನಸ್ 340. ಏನು ಬರ್ತದೆ ವ್ಯಾಲ್ಯೂ ಮೈನಸ್ 340. ಈಗ ನಾವೇನು ಮಾಡೋಣ, ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡೋಣ. ಅಸ್ಯೂಮ್ ವ್ಯಾಲ್ಯೂ ಫಾರ್ಮುಲಾ ಯೂಸ್ ಮಾಡೋಣ. AMM is equal to A plus ಸಿಗ್ಮಾ ಎ. ನೋಡಿ ಫಾರ್ಮುಲಾ ನೋಡ್ಕೊಳ್ಳಿ. A plus ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ, ನೋಡಿ A plus ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ನೋಡಿ ಎ ವ್ಯಾಲ್ಯೂ ಅಂತ ತಗೊಂಡಿದ್ದೀವಿ, ಅಸ್ಯೂಮ್ ವ್ಯಾಲ್ಯೂ 35 ಪ್ಲಸ್ ತಗೊಂಡಿದ್ದೇನು ಎಫ್ ಡಿ ವ್ಯಾಲ್ಯೂ ಎಷ್ಟಿದೆ 340 ಮೈನಸ್ 340 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟು 70. 55 ಪ್ಲಸ್ 340 ಡಿವೈಡೆಡ್ ಬೈ 70. 340 ಡಿವೈಡೆಡ್ ಬೈ 70 ಮಾಡಿದ್ರೆ ನಮಗೆ ಇವತ್ತು ಮೈನಸ್ 4.857. ನೋಡಿ ಏನು ಬಂದಿದೆ ಆನ್ಸರು ಮೈನಸ್ 35 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 4.857 ಮಾಡಿದ್ರೆ ನಮಗೆ 30.143. ಅಂದರೆ ಅಪ್ರಾಕ್ಸಿಮೇಟ್ಲಿ ನಾವು ತಗೋತೀವಿ 30. ಈ ವ್ಯಾಲ್ಯೂ ಏನಾಗುತ್ತೆ 30 ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನಾವು ಎಫ್ ಡಿ ಡ್ಯಾಶ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಎಫ್ ಡಿ ಡ್ಯಾಶ್ ವ್ಯಾಲ್ಯೂನ ಹೆಂಗೆ ಕಂಡುಹಿಡ್ತೀವಿ ಅಂತಂದರೆ ಈ ವ್ಯಾಲ್ಯೂ ಏನು ಬಂದಿದೆ ವ್ಯಾಲ್ಯೂ ಮೈನಸ್ 150 ಡಿವೈಡೆಡ್ ಬೈ ಕ್ಲಾಸ್ ಇಂಟರ್ ಎಷ್ಟಿದೆ ಅಂದರೆ ಇದು ಡಿಫರೆನ್ಸ್ ವ್ಯಾಲ್ಯೂ ಎಷ್ಟಿದೆ 10. ಎಷ್ಟಿದೆ 10 ಅಲ್ವಾ. ನೋಡಿ 0 to 10 ಅಂದರೆ ಲೆಕ್ಕಾಚಾರ ನಮ್ಗೆ ಎಷ್ಟು ಬರುತ್ತೆ 1 2 3 4 5 6 7 8 9 10 ಒಟ್ಟು 10 ನಂಬರ್ ಬರ್ತಲ್ವಾ. 0 ಇಂದ 10 ಅದು ಕ್ಲಾಸ್ ಇಂಟರ್ವಲ್ ಎಷ್ಟಾಗುತ್ತೆ 10 ನಂಬರ್ ಆಗುತ್ತೆ. ಅದು ನಾವು ಡಿವೈಡ್ ಮಾಡಬೇಕು. ನೋಡಿ ಮೈನಸ್ 150 ಡಿವೈಡ್ ಬೈ 10 ಮಾಡಿದ್ರೆ ಮೈನಸ್ 15. ನೆಕ್ಸ್ಟ್ ಮೈನಸ್ 240 ಡಿವೈಡೆಡ್ ಬೈ 10 ಮಾಡಿದ್ರೆ ಮೈನಸ್ 24. ಅದೇ ಥರ ಮೈನಸ್ 150 ಡಿವೈಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ ಮೈನಸ್ 15. ನೆಕ್ಸ್ಟು 0 ಡಿವೈಡ್ ಬೈ 10 ಮಾಡಿದ್ರೆ 0. ನೆಕ್ಸ್ಟ್ 80 ಡಿವೈಡೆಡ್ ಬೈ 10 ಮಾಡಿದ್ರೆ 8. 60 ಡಿವೈಡ್ ಬೈ 10 ಮಾಡಿದ್ರೆ 6. ನೆಕ್ಸ್ಟು 60 ಡಿವೈಡೆಡ್ ಬೈ 10 ಮಾಡಿದ್ರೆ 6 ಬರುತ್ತೆ.
ಕ್ಲಿಯರ್ ಆಗ್ತಾ ಇದೆಯಾ? ಈಗ ಏನು ಮಾಡಬೇಕು, ಪ್ಲಸ್ ವ್ಯಾಲ್ಯೂನ ಮತ್ತೆ ಮೈನಸ್ ವ್ಯಾಲ್ಯೂನ ಟೋಟಲ್ ಮಾಡಬೇಕು. ಇದು ಮಾಡಿದ್ರೆ ಎಷ್ಟು ಬರುತ್ತೆ, 54 ಮೈನಸ್ 54, ಇದು ಪ್ಲಸ್ 8 20 ಬರುತ್ತೆ, ಪ್ಲಸ್ 20. ಕ್ಲಿಯರ್ ಆಗಿದೆಯಾ? ಈಗ ನಾವೇನ್ ಮಾಡಬೇಕು ಅಂದ್ರೆ SDM ಮೆಥಡ್ ನ ಯೂಸ್ ಮಾಡೋಣ. ಸ್ಟೆಪ್ ಡಿವಿಯೇಷನ್ ಮೆಥಡ್ ಯೂಸ್ ಮಾಡಿದ್ರೆ ಸ್ಟೆಪ್ ಡಿವಿಯೇಷನ್ ಮೆಥಡ್ ಇಸ್ ಈಕ್ವಲ್ ಟು a ಪ್ಲಸ್ ಏನು ಅಸ್ಯೂಮ್ ವ್ಯಾಲ್ಯೂ ನಾವಿಲ್ಲಿ ಸಿಗ್ಮಾ FD ಡ್ಯಾಶ್ ಈಕ್ವಲ್ ಟು ಎಷ್ಟಾಗುತ್ತೆ 34 ಅಂದ್ರೆ ಮೈನಸ್ 54 ಪ್ಲಸ್ 20 ಮಾಡಿದ್ರೆ ನಮಗೆ ಮೈನಸ್ 34 ವ್ಯಾಲ್ಯೂ ಸಿಗುತ್ತೆ. ಈಗ ಏನು ಮಾಡಬೇಕು, ಎ ಅಂದ್ರೆ ಆಲ್ರೆಡಿ ಹೇಳಿದೀವಿ, ಅಸ್ಯೂಮ್ ವ್ಯಾಲ್ಯೂ ಎಷ್ಟು ತಗೊಂಡಿದ್ದೀವಿ 35 ಪ್ಲಸ್ ಸಿಗ್ಮಾ DF ಸಿಗ್ಮಾ FD ಡ್ಯಾಶ್ ಡಿವೈಡೆಡ್ ಬೈ n. ಡಿವೈಡ್ ಬೈ n ಅಂದ್ರೆ ಯಾವುದು, ಈ ವ್ಯಾಲ್ಯೂ ಇದೆಯಲ್ಲ n ವ್ಯಾಲ್ಯೂ ಆಲ್ರೆಡಿ ನಮ್ಗೆ ಗೊತ್ತಿದೆ, a ವ್ಯಾಲ್ಯೂ ಗೊತ್ತಿದೆ, ಇಂಟು ಸಿ ಮೀನ್ಸ್ ಕ್ಲಾಸ್ ಇಂಟರ್ವಲ್. ಈಗ a ವ್ಯಾಲ್ಯೂ ಎಷ್ಟಿದೆ, ಅಸ್ಯೂಮ್ ವ್ಯಾಲ್ಯೂ 35 ಪ್ಲಸ್ ಸಿಗ್ಮಾ FD ಡ್ಯಾಶ್ ವ್ಯಾಲ್ಯೂ ಎಷ್ಟಿದೆ ಮೈನಸ್ 34 ಡಿವೈಡೆಡ್ ಬೈ 70 ಇಂಟು 10. 10 ಅಂದ್ರೆ ಅದು ಕ್ಲಾಸ್ ಇಂಟರ್ವಲ್, ಇಲ್ಲೂ ಬರ್ತಿದ್ದೀವಿ ಇಲ್ಲೂ ಬರ್ತೀವಿ, ನೋಡ್ಕೊಬೋದು ನೀವು. ಈಗ ಏನು ಮಾಡ್ಬೇಕು ನಾವು, 35 ಪ್ಲಸ್ ಬ್ರಾಕೆಟ್ ಹಾಕೋಣ, 34 ಡಿವೈಡೆಡ್ ಬೈ 70 ಅಂದ್ರೆ ಮೈನಸ್ 0.485 ಇಂಟು 10. 35 ಹಾಗೆ ಕ್ಯಾರಿ ಮಾಡೋಣ, ಅದೇ ತರ ನೋಡಿ, ಮೈನಸ್ 0.485 ಇಂಟು 10 ಏನು ಬರುತ್ತೆ, ಮೈನಸ್ 4.85. ಅದನ್ನ ನೀವು ಪ್ಲಸ್ 35 ನ ಮಾಡಿದ್ರೆ 30.15 ಅಪ್ರಾಕ್ಸಿಮೇಟ್ಲಿ 30. ಗೊತ್ತಾಗ್ತಿದ್ಯಾ ಎಷ್ಟು ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 30 ಆನ್ಸರ್ ಬರುತ್ತೆ. ಇದನ್ನ ನಾವು ನೋಡಿ 30 ಬಂದಿದೆ, ಇಲ್ಲೂ ಅಷ್ಟೇ 30.14. ನೀವು ಯಾವುದೇ ಮೆಥಡ್ ಯೂಸ್ ಮಾಡೋದು ಸೇಮ್ ಆನ್ಸರ್ ಬರುತ್ತೆ. ಕ್ಲಿಯರ್ ಆಗ್ತಿದೆಯಾ? ಯಾವ ಮೆಥಡ್ ಆದ್ರೂ ಮಾಡ್ಬೋದು, ನಿಮಗೆ ನೋಡಿ ಎಲ್ಲದರಲ್ಲೂ ಸೇಮ್ ಅಪ್ರಾಕ್ಸಿಮೇಟ್. ಇದು ಎಷ್ಟು ಬರುತ್ತೆ, 30 ಬರುತ್ತೆ, ಎಲ್ಲ 30 ಆನ್ಸರ್ ಬರುತ್ತೆ. ನೀವು ಯಾವ ಮೆಥಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡಿ, ಈ ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದ್ಸಲಿ. ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾನೆ, ಅದಾದ್ಮೇಲೆ ಎಫ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ನೀವು ಮಿಡ್ ವ್ಯಾಲ್ಯೂ ಅಥವಾ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಇದು ಡಿಫ್ರೆಂಟ್ ಮಧ್ಯದ ವ್ಯಾಲ್ಯೂ ಎಷ್ಟು 5. ಆಮೇಲೆ ಎಫ್ ಎಂ ವ್ಯಾಲ್ಯೂ ಕಂಡುಹಿಡಿತೀವಿ ಅಂದ್ರೆ 5 ಇಂಟು 5 12 ಇಂಟು 15 ಈ ತರ ಮಾಡ್ತೀವಿ. ಇದನ್ನ ಎಫ್ ಎಂ ಅಂತೀವಿ. ಎಫ್ ಎಂ ವ್ಯಾಲ್ಯೂ ಕಂಡುಬಿಟ್ಟು ಡೈರೆಕ್ಟ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಸಿಗ್ಮಾ ಎಫ್ ಎಂ ಡಿವೈಡ್ ಬೈ n ಅಂದ್ರೆ ಸಿಗ್ಮಾ ಎಫ್ ಎಂ ವ್ಯಾಲ್ಯೂ 2110 ಡಿವೈಡ್ ಬೈ n ವ್ಯಾಲ್ಯೂ 70. ಅದನ್ನ ಮಾಡೋದ್ರಿಗೆ 30.14 ಅಪ್ರಾಕ್ಸಿಮೇಟ್ಲಿ ಅದನ್ನ 30 ಅಂತ ತಗೋತೀವಿ. ಅದೇ ನೆಕ್ಸ್ಟ್ ಅಸ್ಯೂಮ್ ಮೆಥಡ್ ಮಾಡ್ತೀವಿ ಅಂದ್ರೆ d is equal to x ವ್ಯಾಲ್ಯೂನ ತಗೋತೀವಿ. x ವ್ಯಾಲ್ಯೂ ಅಂದ್ರೆ ಮಿಡ್ ವ್ಯಾಲ್ಯೂ x ವ್ಯಾಲ್ಯೂ ಅಂತ ತಗೊಂಡಿದ್ವಿ, ಮೈನಸ್ a ಅಂದ್ರೆ ಅಸ್ಯೂಮ್ ವ್ಯಾಲ್ಯೂ. ಅಸ್ಯೂಮ್ಗೆ ನಾವು ಆಲ್ರೆಡಿ ಕಂಡುಹಿಡಿದಾಗ ಮಧ್ಯದ ವ್ಯಾಲ್ಯೂ ಏನು ಬರುತ್ತೆ, ಮಧ್ಯದ ವ್ಯಾಲ್ಯೂನ ತಗೋತೀವಿ. 35 ಬಂದಿದೆ ಮಧ್ಯದ ವ್ಯಾಲ್ಯೂ ನೋಡಿ, ಇಲ್ಲೂ 3 ಇಲ್ಲೂ 3, ಮಧ್ಯದ ವ್ಯಾಲ್ಯೂ 35. ಅದನ್ನು ತಗೊಂಡು ನಾವು ಮೈನಸ್ ಮಾಡಿದೀವಿ. ಅದಾದ್ಮೇಲೆ ಎಫ್ ಟಿ ಅಂದ್ರೆ ಎಫ್ ಇಂಟು ಈ ಡಿ ವ್ಯಾಲ್ಯೂ ಇದನ್ನ ಮಾಡಿದೀವಿ. ಇದನ್ನ ಮಾಡಿದಾಗ ನಮಗೆ ಮೈನಸ್ 34 ಬಂತು. ಇದನ್ನ ಅಸ್ಯೂಮ್ ಮೆಥಡ್ ಅಂತ ಮಾಡಿದೀವಿ. ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಮಾಡಬೇಕು ಅಂದ್ರೆ ಎ ಪ್ಲಸ್ ಅಂದ್ರೆ ಅಸ್ಯೂಮ್ ವ್ಯಾಲ್ಯೂ ಎಫ್ ಟಿ ಡ್ಯಾಶ್ ಅಂದ್ರೆ ಡ್ಯಾಶ್ ಅಂದ್ರೆ ಕ್ಲಾಸ್ ಇಂಟರ್ವಲ್. ಇದರಲ್ಲಿ ಏನಾಗುತ್ತೆ, ಕ್ಲಾಸ್ ಇಂಟರ್ವಲ್. ಕ್ಲಾಸ್ ಇಂಟರ್ವಲ್ ಯಾವುದು ಅಂದ್ರೆ ಈ ಡಿಫ್ರೆನ್ಸ್ ಬಂದಿದೆಯಪ್ಪ 0 to 10 ಡಿಫ್ರೆನ್ಸ್ ಏನಿದೆ ಅದನ್ನ ತಗೊಂಡಿದ್ವಿ, ಆದ್ರೂ ನಮಗೆ ಸೇಮ್ ಆನ್ಸರ್ ಬಂದಿದೆ. ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ನನಗೆ DM ಮಾಡಿ ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ, ನಾನು ಅದಕ್ಕೆ ನಿಮಗೆ ಎಲ್ಲದಕ್ಕೂ ಎಕ್ಸ್ಪ್ಲೇಷನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.